ಸಮಸ್ತ ಲಕ್ಷ್ಮೀ ಕೃಪಾ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಏನಪ್ಪ ಅಂದರೆ ಇವತ್ತು ಅನೇಕ ಜನ ಮನೆಯಲ್ಲಿ ಕುಡಿತ ಚಟಕ್ಕೆ ಬಿದ್ದಿರೋರಾಗಿರ್ಬೋದು, ಅಥವಾ ನಶೆಗೆ ಬಿದ್ದಿರೋ ಆಗಿರ್ಬೋದು, ಅಥವಾ ಕೆಟ್ಟ ಮನಸ್ಥಿತಿಯವರಿರ್ಬೋದು. ಈ ಥರ ಅನೇಕ ರೀತಿಯ ನೆಗೆಟಿವ್ ಆಗಲಿ, ಈ ಥರ ಅನೇಕ ರೀತಿಯ ನೆಗೆಟಿವಿಂದ ಅನೇಕ ಜನ ಹೆಣ್ಮಕ್ಳಿಗೆ ಅನೇಕ ರೀತಿಯ ಸಮಸ್ಯೆಗಳಾಗ್ತಾ ಇರುತ್ತೆ. ಪ್ರತಿದಿನ ನೋವಲ್ಲೇ ಜೀವನ ಕಳೀತಾ ಇರ್ತಾರೆ. ಅಂಥವ್ರು ವಿಶೇಷವಾಗಿ ಈ ಒಂದು ರೆಮಿಡಿನ ಇವತ್ತು ಹೇಳೋವಂಥ ಈ ಒಂದು ಮೆಂತ್ಯ ಮತ್ತು ಇದಕ್ಕೊಂದು ವಿಶೇಷವಾದ ವಸ್ತುನ ಹಾಕಿ ಲೈವ್ ಡೆಮೋ ಮೂಲಕ ತೋರಿಸ್ತೀವಿ. ಇದೊಂದು ಮಾಡ್ಕೊಡೋದ್ರಿಂದ ನಿಮ್ಮ ಮನೇಲಿ ಅಣ್ಣ ತಮ್ಮ ಆಗಿರ್ಬೋದು, ಗಂಡ ಆಗಿರ್ಬೋದು, ಯಾರೇ ಕುಡಿದು ಚಟ ಬಿದ್ದಿದ್ರು ಕೂಡ ಈ ಒಂದು ವಿಶೇಷ ರೆಮಿಡಿನ 21 ದಿನ ಮಾಡಿ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿ. ನಾವು ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ. 9513751167 ಈ ನಂಬರಿಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು. ಮತ್ತಿನ್ನೊಂದು ಏನಪ್ಪ ಅಂದರೆ ನಿಮ್ಮ ಮನೇಲಿ ಯಾರಿಗೆ ಉದ್ಯೋಗ ಇಲ್ಲ ಅಂದರೂ ಕೂಡ ನಾವು ಉದ್ಯೋಗ ಅವಕಾಶಗಳನ್ನ ಕೂಡ ಕಲ್ಪಿಸ್ಕೊಡ್ತೀವಿ. ಹಾಗಾಗಿ ವಿಶೇಷವಾಗಿ ಈ ನಂಬರ್ನ ಬರೆದಿಟ್ಕೊಂಡು ನಿಮ್ಮ ಅಕ್ಕಪಕ್ಕದವರು ಎಲ್ಲರಿಗೂ ಶೇರ್ ಮಾಡಿ, ನಿಮಗೂ ಕೂಡ ಪುಣ್ಯ ಬರಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಸೋದು. ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾವ್ರಿಗೆಲ್ಲ ಗಣೇಶ ಆಶೀರ್ವಾದ ಕೊಟ್ಟು ಕಾಪಾಡಲಿ, ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆರೋಗ್ಯ ಐಶ್ವರ್ಯ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ವಿಶೇಷವಾಗಿ ಸಣ್ಣ ಕಾರ್ಯಕ್ರಮ ಶುರು ಮಾಡೋಣ. ಇದಕ್ಕೆ ಬೇಕಾದ್ರೆ ಏನಪ್ಪ ಅಂದರೆ ಮೆಂತ್ಯ ತಗೊಳ್ಳಿ. ಸ್ವಲ್ಪ ಮೆಂತ್ಯ ಹಿಡ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಸ್ವಲ್ಪ ಮೆಂತ್ಯಾಗೆ ಸ್ವಲ್ಪ ಅರಿಶಿನ ತಗೊಂಡು ಹಾಕ್ಬೇಕಾದಾಗ ಕೇಳ್ಕೊಳ್ಳಿ. ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಈ ಥರ ಮೆಂತ್ಯನ ಇದು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ನೀವೊಂದು ಪ್ಲೇಟಲ್ಲಿ ಬೇಕು ಮಾಡ್ಕೊಬೋದು. ಈ ಥರ ಮಾಡಿಕೊಂಡು ಇಟ್ಕೊಳ್ಳಿ. ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಯಾವ ವ್ಯಕ್ತಿ ಕುಡಿತ ಚಟ ಬಿದ್ದಿದನೋ, ಯಾವ ವ್ಯಕ್ತಿ ಮನಸ್ಥಿತಿ ಸ್ವಲ್ಪ ಇದಾಗಿದೆಯೋ ಆ ವ್ಯಕ್ತಿಗೆ ಇದನ್ನು 3 ಸರಿ ದೃಷ್ಟಿ ತೆಗಿಬೇಕಾಗತ್ತೆ ನೋಡಿ. ಈ ಥರ 1 2 3 ಈ ಥರ ತೆಗಿಯೋದ್ರಿಂದ ಮತ್ತು ಅವರು ಸಿಗಲಿಲ್ಲ ಅಂದರೆ ಅವ್ರ ಫೋಟೋಗೆ ಕೂಡ ಮಾಡ್ಬೋದು. ಇದನ್ನು ಅವ್ರು ಇಟ್ಕೊಂಡು ಅವ್ರ ಫೋಟೋಗೆ 3 ಸರಿ ಇದು ಮಾಡಿ ನಿಮ್ಮದೇನೇ ಸಂಕಲ್ಪ ಇದ್ದರೂ ಕೇಳ್ಕೊಳ್ಳಿ. ಅವ್ರು ಎಷ್ಟು ದಿನದಲ್ಲಿ ಕುಡ್ತಾ ಬಿಡಬೇಕು, ಯಾವ ರೀತಿ ನಿಮ್ಮ ಜೊತೆ ಹೊಂದಾಣಿಕೆ ಆಗಬೇಕು, ಅಥವಾ ಗಂಡ ಹೆಂಡತಿ ಜಗಳ ಇದ್ದರೂ ಕೂಡ ವಿಶೇಷವಾಗಿ ಇದನ್ನು ಮಾಡಿಕೊಡೋದ್ರಿಂದ ಆದಷ್ಟು ಬೇಗ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ. ಇದನ್ನು ತೊಗೊಂಡೋಗಿ ಯಾವುದಾದ್ರೂ ಮರದ ಕೆಳಗಡೆ ಅಥವಾ ನೀರಲ್ಲಿ ಬಿಟ್ಬಿಡಿ. ಇದನ್ನು ಮಾಡಬೇಕಾದಾಗ ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಬೇಕಾಗತ್ತೆ. ಶ್ರದ್ಧಾಭಕ್ತಿಯಿಂದ ಮಾಡಿದಾಗ, ನಂಬಿಕೆಯಿಂದ ಮಾಡಿದಾಗ ಅತ್ಯಂತ ಫಲ ಸಿಗ್ತವೆ ಅಂತ ಕೇಳ್ಕೊತ ವಿಶೇಷವಾಗಿ ಇದಕ್ಕೆ ಬೇಕಾಗೋದು ಇನ್ನೊಂದು ಸಾರಿ ಹೇಳ್ತೀನಿ. ಒಂದು ಅರಿಶಿನ ಮತ್ತು ಮೆಂತ್ಯನ ನೀವು ತೊಗೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಯಾವುದಾದ್ರೂ ಮಂತ್ರ ಬಂದರೂ ಕೂಡ ಹೇಳ್ಬೋದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಮ್ಗೆ ಯಾವುದೇ ಮಂತ್ರ ಬರಲಿ ಅಥವಾ ನಿಮ್ಮ ಮನೆ ದೇವರಿರಲಿ, ಅದನ್ನು ನೆನೆಸ್ಕೊಂಡು ನೀವು ಇದನ್ನು ವ್ಯಕ್ತಿಗೆ ಅಥವಾ ಫೋಟೋಗೆ ದೃಷ್ಟಿ ತೆಗೆದು ಹೊರಗಡೆ ಹಾಕೋದ್ರಿಂದ ಆ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾರೆ. ಹಾಗೆ ವಿಶೇಷವಾಗಿ ಈ ಒಂದು ರೆಮಿಡಿನ ಮಾಡಿಕೊಂಡು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೂ ಯಾರಿಗಾದ್ರೂ ಉದ್ಯೋಗ ಅವಕಾಶಗಳು ಬೇಕಾದರೆ 9513751167ಗೆ ಕಾಲ್ ಮಾಡಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್.